ಎಲ್ಲರಿಗೂ ನಮಸ್ಕಾರ. ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ರಾಗಿ ಪುಟ್ಟನ್ನು ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಈ ರಾಗಿ ಪುಟ್ಟನ್ನು ಮಾಡಬಹುದು. ಹಾಗಾದರೆ ಈ ಪುಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನು ಇದಕ್ಕೆ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. ಇದನ್ನು ಕೆಂಪಗಾಗುವವರೆಗೆ ಹುರಿಯೋದು ಏನು ಬೇಡ. ರಾಗಿ ಹಿಟ್ಟು ಘಮ ಬರುವವರೆಗೆ ಹುರ್ಕೊಂಡ್ರೆ ಸಾಕು. ನಂತರ ಗ್ಯಾಸ್ ಆಫ್ ಮಾಡಿ ರಾಗಿ ಹಿಟ್ಟನ್ನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು. ಇದನ್ನು ಪೂರ್ತಿ ತಣ್ಣಗಾಗುವವರೆಗೆ ತೆಗೆದಿಡಿ. ಹಿಟ್ಟು ಪೂರ್ತಿ ತಣ್ಣಗಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪನೇ ನೀರನ್ನು ಚಿಮುಕಿಸಿ ಅದನ್ನು ಕಲಿಸ್ಕೋಬೇಕು. ನೀರು ಒಂದೇ ಸಲ ಹಾಕಬಾರ್ದು, ಗಂಟಾಗುತ್ತೆ. ಅದರಿಂದ ಸ್ವಲ್ಪನೇ ನೀರು ಹಾಕಿ ಅದನ್ನು ಕಲಿಸ್ಕೋಬೇಕು. ಇದು ಪುಟ್ಟು ಮಾಡುವ ಪಾತ್ರೆ. ಮೊದಲು ಈ ಪಾತ್ರೆಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕಿ ಕುದೀಲಿಕ್ಕೆ ಇಡಬೇಕು. ನಂತರ ಈ ಪುಟ್ಟು ಮೇಕರ್ಗೆ ಒಂದು ಸಣ್ಣ ತಟ್ಟೆ ಸಿಗುತ್ತೆ, ಅದನ್ನು ಮೊದಲು ಹಾಕಿ 2 ಟೀ ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೋಬೇಕು. ನಂತರ 4 ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಹೀಗೆ 3 ಲೇಯರ್ ಹಾಕ್ಕೋಬೇಕು. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಅದನ್ನು ತುಂಬಿಸ್ಕೋಬೇಕು. ನಂತರ ಈ ಪುಟ್ಟು ಮೇಕರನ್ನು ಈ ಪಾತ್ರೆ ಮೇಲೆ ಇಡಬೇಕು. ಅದು ಚೆನ್ನಾಗಿ ಫಿಕ್ಸ್ ಆಗಿ ನಿಂತ್ಕೊಳ್ಳುತ್ತೆ. ನಂತರ ಅದರ ಮುಚ್ಚಳ ಹಾಕಿ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ರಾಗಿ ಬೇಯಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತೆ. ಅಕ್ಕಿ ಪುಟ್ಟಾದರೆ 5 ನಿಮಿಷದಲ್ಲಿ ಬೇಯುತ್ತೆ. ರಾಗಿ ಪುಟ್ಟಿಗೆ 10 ನಿಮಿಷ ಬೇಕು. 10 ನಿಮಿಷದ ನಂತರ ಈ ಪುಟ್ಟು ಮೇಕರ್ನ ಹಿಂದೆಯಿಂದ ಒಂದು ಸೌಟಿನಿಂದ ತಳ್ಳಬೇಕು. ಆಗ ಪುಟ್ಟು ನೀಟಾಗಿ ಬರುತ್ತೆ. ಈಗ ಆರೋಗ್ಯಕರವಾದ ರಾಗಿ ಪುಟ್ಟು ರೆಡಿಯಾಗಿದೆ. ಡಯಾಬಿಟಿಕ್ ಪೇಷಂಟ್ಗಳಿಗೆ ಇದು ತುಂಬ ಉತ್ತಮವಾದ ಆಹಾರ. ಈ ರಾಗಿ ಪುಟ್ಟನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.